ಚುನಾವಣೆ ರಂಗೇರ್ತಿದೆ. ಎರಡು ನ್ಯಾಷನಲ್ ಪಾರ್ಟಿ ಮಧ್ಯೆ ವಜ್ರದ ಕೊರತೆಯಲ್ಲಿ ಆದಿಲ್ ಪಾಟೀಲ್ ಅವರು ನಿಂತಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಎರಡು ನ್ಯಾಷನಲ್ ಪಾರ್ಟಿಗಳು ತಮ್ಮ ಅಸ್ತಿತ್ವ ಕಳ್ಕೊಂಡಿದ್ದಾರೆ. ಚೆನ್ನಾಗಿದೆ, ಸರ್ಕಾರ ಇದೆ, 2 ವರ್ಷ ಮುಗೀತು. ಇನ್ನು ಬಿಜೆಪಿನೂ ಕೂಡ ಟೆಸ್ಟೆಡ್. ಅಲ್ಲಿ ಯತ್ನಾಳ್ ಒಂದ್ ಕಡೆ, ರಾಘವೇಂದ್ರ ಒಂದ್ ಕಡೆ, ಎಲ್ಲರ ಮೇಲೂ ಅಪಾದನೆ ಇದೆ. ನಾವು 3ನೇ ಶಕ್ತಿ ಏನ್ ಕಟ್ಟೋದಕ್ಕೆ ಹೊರಟಿದ್ದೀವಿ, ಪರಿಶುದ್ಧವಾಗಿರ್ತಕ್ಕಂಥ ರಾಜಕಾರಣ ಮಾಡಿದವರು, ಹೋರಾಟದಿಂದ ಬಂದಿರ್ತಕ್ಕಂಥವ್ರು, ನೆಲದಿಂದ, ಮ್ಯಾಗಿಂದಲ್ಲ. ಇವ್ರು ಯಾರು ಸೆಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್. ಇವ್ರು ಯಾವತ್ತು ಬಂದು ಜನಕ್ಕೆ ಭಾಷಣ ಮಾಡಿದ್ದಾರೆ ಹೊರತು ತಂದು ಜನಕ್ಕೆ ಭಾಷಣ ಮಾಡಲಿಲ್ಲ. ಆ 77ರಲ್ಲಿ ಏನ್ ರಾಜಕಾರಣ ಇತ್ತು, ನಾವು ಜೈಲಿಂದ ಹೊರಗೆ ಬಂದಾಗ ಜಯೇಶ್ ಪಟೇಲ್ರು, KG ಮಹೇಶ್ವರಪ್ಪ, ದೇವೇಗೌಡರು, ಸಿದ್ದರಾಮಯ್ಯ, ಈಗ ಸೀನಿಯರ್ ನಾನು ಒಬ್ಬನೇ ಉಳಿದಿರೋದು. ಸಿದ್ದರಾಮಯ್ಯನಿಗೂ ಟಿಕೆಟ್ ಕೊಟ್ಟವ್ ನಾನು. ಸಿದ್ದರಾಮಯ್ಯನಿಗೂ ಟಿಕೆಟ್ ಕೊಟ್ಟರು ನಾವು. ಜನತಾದಳದ ಅಧ್ಯಕ್ಷನಾಗಿದ್ದಾಗ 16 ಸೀಟ್ ಪಾರ್ಲಿಮೆಂಟ್ ಗೆಲ್ಸಿದ್ವಿ. ಕರ್ನಾಟಕದ ಜನ ನಮ್ಮ ಮೇಲೆ ಒಂದು ವಿಶ್ವಾಸ ಇದೆ, ಪ್ರೀತಿ ಇದೆ. ರೈತಾಪಿ ವರ್ಗ, ದಲಿತ ವರ್ಗ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ, ಅದಕ್ಕೆ ನಾವು ಈಗ ಹಾಳಾಗ್ತಾ ಇದೆಯಲ್ಲ, ಕೂರ್ಬಾರ್ದು, ಒಂದು 3ನೇ ಶಕ್ತಿ ಕಟ್ಟೋಣ ಅಂತೇಳಿ ಇವತ್ತು ನಾವೆಲ್ಲ ತೀರ್ಮಾನ ಮಾಡಿ ಒಂದು 3ನೇ ಶಕ್ತಿಗೆ ಅಂತ ಹೊಂಟ್ವಿ ನಾವು. ಅಷ್ಟರೊಳಗೆ ಇದು ಒಂದು ಉಪಚುನಾವಣೆ ಒಂದು ಸಿಕ್ಬಿಡ್ತು, ರೆಡಿಮೇಡ್ ಬಸ್ಸು. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಗೇರ್ ಬಾಕ್ಸ್ ಮುನಿಯಪ್ಪನ ಕೈಯಲ್ಲಿ ಐತೆ, ಬ್ರೇಕ್ ಚಂದ್ರಶೇಖರ್ ಕೈಯಲ್ಲಿ ಐತೆ, ಸಿಗ್ನಲ್ಗಳು ಮೋಹನ್ ರಾಜು, ಮುನಿಯಪ್ಪ, ಬಸ್ ಹೊರಡ್ತಿದ್ದೀವಿ ನಾವು. ಸೊ ಹಾಗಾಗಿ ಇದು ಒಂದು ಚುನಾವಣೆಯಲ್ಲಿ ಆದಿಲ್ ಪಾಷಾ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾನೆ. ಎಷ್ಟು ವಿಶ್ವಾಸ ಇದೆ ಸರ್? 100% ಫೈಟ್ ಇರೋದೇ ಬಿಜೆಪಿಗೂ ನಮಗೂ. ಕಾಂಗ್ರೆಸ್ ಅವರು ಹೇಳ್ತಾರೆ ಎಲ್ಲಾ ಮೈನಾರಿಟಿ ಓಟು ನಮಗೆ ಸಿಗೋದು ಅಂತ. ಅಷ್ಟೇ ಹೇಳ್ಕೊಂಡ್ ಬಂದ್ರು. ಮುಂದೆ 40 ವರ್ಷ ಆಯ್ತು, ಯಾಕೆ ಕೊಡ್ಲಿಲ್ಲ ಒಂದು ಟಿಕೆಟ? ಇವ್ರ ತಾತನ ಮನೆದ ಬುದ್ಧಿ ಐತಿ ಅಂದ್ರೆ ಇವರಿಗೆ. 2008ರಲ್ಲಿ ನಾನು ಬರ್ದೇ ಇದ್ರೆ ಶಿವಶಂಕರಪ್ಪ ಗೆಲ್ತಿರ್ಲಿಲ್ಲ. ಎಲ್ರು ಇದ್ರು ಇವರು, ಯಾರು ಇವ್ರ ಇತಿಹಾಸ ಏನು? ಆದಿಲ್ ಪಾಷಾ ಅವ್ರದ್ದು ಸ್ಟ್ರೆಂತ್ ಏನ್ ಸರ್? ಆದಿಲ್ ಪಾಷಾ ಅಂತೂ ಜನರ ಶಾಂತಿಸ್ತಂತೆ, ಜಾತಿ ಮತ ಪಂಥ ಇಲ್ದೇನೆ ಇವತ್ತ ಹುಡುಗ ಯುವಕ, 32 ವರ್ಷ ಗ್ರಾಜುಯೇಟ್, ಅನುಭವ ಇದೆ. ಆಯ್ತು, ಮಲ್ಲಿಕಾರ್ಜುನ್ ಅದು ಮಾಡ್ಬೇಕಾಯ್ತು. ನಾವು ಮಂತ್ರಿ, ನಾನು ಹೆಂಡತಿ MP, ನಮ್ಮ ಅಪ್ಪ ಮಿನಿಸ್ಟ್ರು, MLA ಆಗಿದ್ದ, ನನ್ನ ಮಗನಿಗೂ ಮಾಡೋದು ಬೇಡ, ಈತನಿಗೆ ನಾವು ಬೇರೆಯವ್ರಿಗೆ ಬಿಟ್ಕೊಡೋಣ, ದೊಡ್ಡ ಮನುಷ್ಯ ಆಗ್ತಿದ್ದೇನೆ, ಇಡೀ ಜಿಲ್ಲೆಗೆ ಲೀಡರ್ ಆಗ್ತಿದ್ರು. ಇವತ್ತು ನೀವು ಮಾಡ್ಲಿಲ್ಲ, ಯಾಕೆ ಮಾಡಲಿಲ್ಲ? ಸಾಬ್ರು ವೀಕು, ಸಾಬ್ರಿಗೆ ಶಕ್ತಿ ಇಲ್ಲ. ಇವತ್ತು ಜನ ವೋಟಿಂಗ್ ಮೇಲೆ ತೋರಿಸ್ತಾರೆ. ಸೊ ಇಲ್ಲಿಂದ ನಿಮ್ಮ ಪಕ್ಷ ಮೊದಲು ಓಪನ್ ಆಗುತ್ತೆ ಅಂತ? ಇಲ್ಲಿಂದನೇ. ಯಾರಿಗೆ ಬೆಂಬಲ ಕೊಡ್ತೀರಾ ಸರ್ ನೆಕ್ಸ್ಟ್? ಯಾವುದು? ನಾವೇ ಸರ್ಕಾರ ಮಾಡ್ತೀವಿ. ಒಂದೇ ಸೀಟ್ ಇರುತ್ತೆ. 1 ಸೀಟ್ ಅಲ್ರಿ, 28ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತಲ್ಲ. ಈಗ ಗೆದ್ದಾಗ ಅಪೋಸಿಷನ್ ಮಾಡ್ತಾರೆ. ನಮ್ಮ ಪ್ರಣಾಳಿಕೆ ರೈತ ಸಂಘ, ದಲಿತ ಸಂಘ, ದಲಿತರ ಪರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಾರೆ ವಿಧಾನಸೌಧದಲ್ಲಿ. ಹಸಿರು ಶಾಲ್ ಒರಿಜಿನಲ್, ಇವು ಬಾಕಿ ಎಲ್ಲ ಡೂಪ್ಲಿಕೇಟ್ಗಳವು. ಇವತ್ತು ಈ ಸಮುದಾಯ ಫಸ್ಟ್ ಟೈಮ್ ಈ ಪಾರ್ಟಿ ಇವತ್ತಿನ ದಿವಸ ಆ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಜನ ನಮಗೆ ವೋಟ್ ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಮೂಲಕ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಉನ್ಕೋ ದೇಖೆ ಬಾರ್ ಬಾರ್, ಹಮ್ಕೋ ದೇಖೋ ಏಕ್ ಬಾರ್. ಅವ್ರಿಗೆ ಪದೇ ಪದೇ ನೋಡಿದ್ರೆ ನಮ್ಗೆ ಒಂದ್ಸಲ ನೋಡ್ರಿ ಸಾಕು. ಅವ್ರಿಗೆ 100 ವರ್ಷದಿಂದ ಕೊಟ್ಟಿದ್ದೀರಿ, ಒಂದ್ಸಲ ನಮಗೆ 28ಕ್ಕೆ ಮತ್ತೆ ನಿಮ್ಮ ಎದುರಿಗೆ ಬರ್ತೀವಿ ನಾವು.
ಈ ಪಕ್ಷನ ನಿಲ್ಲಿಸ್ತೀವಿ ಕರ್ನಾಟಕದಲ್ಲಿ. ನಾವೆಲ್ಲ ಹೋರಾಟಗಾರರು ಇರೋದು ಇಲ್ಲಿ. ಯಾರು 5 ಸ್ಟಾರ್ ರಾಜಕಾರಣಿಗಳು ಯಾರು ಇಲ್ಲ. ನಾವಿಷ್ಟೆಲ್ಲ ರಾಜಕಾರಣದಲ್ಲಿದ್ದೀವಿ, ನಮ್ಮೇಲೆ ಕರಪ್ಷನ್ ಚಾರ್ಜ್ ಇಲ್ಲ. ನಾವು ಕರಪ್ಟ್ ಅಲ್ಲ, ಕಮ್ಯುನಲ್ ಅಲ್ಲ. 124 ಕ್ಷೇತ್ರಕ್ಕೂ ನಿಲ್ಲಿಸ್ತೀರಾ 28ಕ್ಕೆ? ಎಸ್.